ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ KA37 ಸ್ಟುಡಿಯೋ BK ಬಸ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಪ್ಪ ಅಂತೀರಾ, ಏನಿಲ್ಲ ಗುರುವೇ, ನೀವು ಎಲ್ಲಾದರೂ ಒಂದು ಔಟ್ಸೈಡ್ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಬ್ರೌಸಿಂಗ್ ಸೆಂಟ್ರ್ ಅಥವಾ ಇನ್ನೂ ಒಂದು ಎಲ್ಲೋ ಹೋಗಿರ್ತೀರಾ, ಅಥವಾ ನಿಮ್ಮ ಒಂದು ಫೋನಲ್ಲಿ ಅಪ್ಲಿಕೇಶನ್ ಆಗ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಒಂದು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ. ಇಂಥ ಟೈಮಲ್ಲಿ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಒಂದು ಲಾಸ್ಟಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಸೊ ಇಂಥ ಟೈಮಲ್ಲಿ ನಿಮ್ಮ ಕಡೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರೋದಿಲ್ಲ, ಏನಪ್ಪ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತೀರಾ. ಸೊ ಟೆನ್ಷನ್ ಯಾಕೆ ಗುರು, ನಾನಿಲ್ವ ನಿಮ್ಗೆ ಹೇಳ್ಕೊಡೋಕ್ಕೆ, ಏನೆಲ್ಲ ಮಾಡ್ಬೋದು. ಇವಾಗ ಒಂದು ಪಾಸ್ಪೋರ್ಟ್ ಸೈಜ್ ಬೇಕಂತ ಅಂದ್ಬಿಟ್ರೆ ವಿತಿನ್ ಸೆಕೆಂಡಲ್ಲಿ ನೀವು ರೆಡಿ ಮಾಡ್ಕೋಬೋದು ನಿಮ್ಮ ಒಂದು ಫೋನ್ ಮೂಲಕನೇ. ಅದು ಹೇಗೆ ಅಂತ ಕೇಳ್ತೀರಾ. ಸೊ ಹೇಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಾವು ಒಂದು ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ನಾವು. ಸೊ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಬನ್ನಿ, ಮೇಲೆ ಸರ್ಚ್ ಬಾರಲ್ಲಿ ಕಟ್ಔಟ್ ಪ್ರೋ ಪಾಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಸೊ ಸರ್ಚ್ ಕೊಡಿ. ಜಸ್ಟ್ ಇವಾಗ ಒಂದು 2 ವೆಬ್ಸೈಟ್ ಓಪನ್ ಆಗುತ್ತೆ. ಮೇಲೆ ಕಾಣ್ತಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಇಲ್ಲಿ ನೋಡ್ಬೋದು, ಈಗ ಸೆಂಟ್ರಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕೇಳುತ್ತಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಫೋಟೋಲ್ಲಿ ಬಂದಿರುತ್ತೆ ಮೇಲ್ಗಡೆ. ಸೊ ನೀವು ಈಗ ಇಲ್ಲಿ ನೋಡ್ಬೋದು ಕಸ್ಟಮ್ ಸೈಜ್ ಮತ್ತು ಫೋಟೋ ಸ್ಪೆಸಿಫಿಕೇಷನ್ ಅಂತ ಇದೆ, ಮತ್ತು ಪೇಪರ್ ಸೈಜ್ ಅಂತ ಇದೆ. ಸೊ ನಿಮಗೆ ಕಸ್ಟಮ್ ಸೈಜಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋದು ಸೈಜ್ ಎಷ್ಟಂತ ಗೊತ್ತಿರಲ್ವಾ. ಸೊ ಅದು ಬಿಡಿ, ಸೆಕೆಂಡ್ ಒನ್ ಇದೆ ಅಲ್ವಾ, ಫೋಟೋ ಸ್ಪೆಸಿಫಿಕೇಷನ್. ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಸ್ಟ್ಯಾಂಡರ್ಡ್ ಏನಿದೆ ಒಂದು ಫೋಟೋ ಸೈಜು, ಸೊ ಅದಕ್ಕೆ ಇಂಡಿಯನ್ ಪಾಸ್ಪೋರ್ಟ್ ಅಂತ ಹೇಳಿದೆ, ಅದನ್ನ ಕ್ಲಿಕ್ ಮಾಡಿ. ಸ್ಕ್ರಾಲ್ ಮಾಡಿಬಿಟ್ಟು ಇಂಡಿಯನ್ ಪಾಸ್ಪೋರ್ಟ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಪೇಪರ್ ಸೈಜ್ ಮೇಲೆ ಸೆಲೆಕ್ಟ್ ಮಾಡಿ. ನಿಮಗೆ ಒಂದು ಕಾಪೀಸ್ ಬೇಕಾ ಅಥವಾ 8 ಕಾಪೀಸ್ ಬೇಕಂತ ಬೇಕಾಗಿರುತ್ತಲ್ವ, ಎಷ್ಟು ಕಾಪೀಸ್ ಬೇಕು. ಸೊ ಅದ್ರ ಮೇಲೆ ನಿಮಗೆ 8 ಕಾಪಿ ಬೇಕಾದರೆ ಜಸ್ಟ್ ಫೋಟೋ ಸೈಜ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು, ಇವಾಗ 6x4 ಅಂತೇಳಿ ಕಾಣ್ತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ 8 ಕಾಪಿಗಳು ಮೇಲ್ಗಡೆ ತೋರಿಸ್ತಾ ಇದೆ ಇವಾಗ ಅಲ್ವಾ. ಸೊ ಇದಾದ ನಂತರ ನಿಮ್ಮೊಂದು ಬ್ಯಾಕ್ಗ್ರೌಂಡ್ ಸರಿ ಇರಲ್ಲ, ನೀವು ಒಂದು ಫೋಟೋ ತಗೊಂಡಿರ್ತಿರಲ್ಲ ಅದ್ರದ್ದು. ಸೊ ಇವಾಗ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಒಂದು ಕಲರ್ ಆಪ್ಷನ್ ಕೊಟ್ಟಿದ್ದಾನೆ. ನಿಮಗೆ ಯಾವ ಒಂದು ಕಲರ್ ಬೇಕೋ ಆ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಏನು ಮಾಡ್ಬೋದು ಅಂದರೆ, ಮತ್ತೆ ನೀವು ಒಂದು T-ಶರ್ಟ್ ಹಾಕೊಂಡ್ಬಿಟ್ಟು ಒಂದು ಫೋಟೋ ತಗೊಂಡಿರ್ತೀರ. ಸೊ T-ಶರ್ಟ್ ಬೇಡ, ನನಗೆ ಶರ್ಟ್ ಹಾಕೊಳ್ಬೇಕು ಅನ್ನೋದಾದರೆ ಇಲ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ನಿಮಗೆ ಯಾವ ಬೇಕು, ಶರ್ಟ್ ಬೇಕು ಅಥವಾ ಒಂದು ಕೋಟ್ ಬೇಕು ಅಥವಾ ಒಂದು T-ಶರ್ಟ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವುದು ನಿಮ್ಮ ಫೋಟೋಗೆ ಸುಟೇಬಲ್ ಆಗುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ಕಾಣ್ತಲ್ವಾ, ಈ ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು, ಇವಾಗ ಡೌನ್ಲೋಡ್ ಆಪ್ಷನ್ ಕೊಟ್ಟಿದ್ದಾನೆ. ನಿಮ್ಮ ಒಂದು ಡೌನ್ಲೋಡ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ HD ಫೋಟೋ ಬಂದುಬಿಟ್ಟು ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಇವಾಗ ಜಸ್ಟ್ ಹೋಗ್ಬಿಟ್ಟು ನೀವು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ಅಲ್ವಾ, ಸಖತ್ತಾಗಿ. ಸೊ ಇದೇ ರೀತಿಯ ಒಂದು ಹೊಸ ಅಪ್ಡೇಟ್ಸ್ಗಳಿಗೆ ನನ್ನೊಂದು ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ. ಸೊ ಬಾಯ್.